ಅಮ್ಮನಿಗೆ ಹುಷಾರಿಲ್ಲ. ಅದಕ್ಕೆ ನಾನು ಮನೆ ಕೆಲಸಕ್ಕೆ ಅವಳ ಬದಲು ಹೋದೆ. ಅವಳು ತುಂಬ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಮನೆಯಲ್ಲಿ ಅವರೊಬ್ಬರೇ ಇರುವುದು. ಕೆಲಸಕ್ಕೆ ಅಂತ ಹೋದ ನನ್ನನ್ನು ಆ ಮನೆಯ ಓನರ್ ಹಾಳು ಮಾಡಿದ. ನಂತರ ಅವನು ಅದಕ್ಕೆ ಕೊಟ್ಟ ಕಾರಣವನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಬಡವರ ಮನೆಯ ಹೆಣ್ಣು ಮಕ್ಕಳು ಅಂದರೆ ಅಷ್ಟೊಂದು ಸುಲಭ ಅಲ್ಲವೇ? ಅವನು ನನ್ನನ್ನು ದೈಹಿಕವಾಗಿ ಅಯ್ಯೋ. ನನ್ನ ಹೆಸರು ಶಿಲ್ಪ. ಅಮ್ಮ ನನ್ನನ್ನು ಸಾಕುತ್ತಿದ್ದಾಳೆ. ಅಪ್ಪ ನನ್ನನ್ನು ನೋಡಿಲ್ಲ. ಅಮ್ಮನ ಸಂಬಂಧಿಕರು ಕೂಡ ನನಗೆ ತಿಳಿದಿಲ್ಲ. ಇತ್ತೀಚೆಗೆ ತಿಳಿಯುತ್ತಿದೆ ಅಮ್ಮ ಪ್ರೀತಿಸಿ ಮದುವೆ ಆಗಿದ್ದಾಳಂತ. ಅದರಿಂದ ಅವರ ಮನೆಯವರು ಅಮ್ಮನನ್ನು ತಮ್ಮ ಬದುಕಿನಿಂದ ತೆಗೆದು ಹಾಕಿದರಂತೆ. ಅಮ್ಮನಿಗೂ ಮತ್ತು ಅವನಿಗೂ ಯಾವುದೇ ಸಂಬಂಧವಿಲ್ಲ ಅಂತ. ಈಗ ಅಮ್ಮ ಸಂಪೂರ್ಣವಾಗಿ ಒಬ್ಬಳೆ. ಅವಳಿಗೆ ನನಗೆ ಅವಳೆ. ಅಪ್ಪ ಕುಡಿದು ಕುಡಿದು ಈ ಪ್ರಪಂಚವನ್ನು ಬಹಳ ಬೇಗನೆ ಬಿಟ್ಟು ಹೋದನು. ಅಮ್ಮನೇ ನನಗೆ. ಅಪ್ಪ ಅಮ್ಮ ಎಲ್ಲ. ಬದುಕು ಚೆನ್ನಾಗಿ ಸಾಗುತ್ತಾ ಹೋಗುತ್ತಿದೆ. ನಮಗೆ ಯಾರ ಅವಶ್ಯಕತೆಯೂ ಇಲ್ಲ. ಅಮ್ಮನಿಗೆ ನನಗೆ ಅಮ್ಮನ ಅವಶ್ಯಕತೆ ಅಷ್ಟೇ ಇರುವುದು. ನಾನು ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡುತ್ತೇನೆ, ಅಮ್ಮನಿಗೆ ಸಹಾಯವಾಗಲೆಂದು. ಅಮ್ಮ ಒಂದು ಮನೆಯಲ್ಲಿ ಕೆಲಸಕ್ಕೆ ಹೋಗುತ್ತಾಳೆ. ಬೆಳಗ್ಗಿನಿಂದ ಸಂಜೆಯವರೆಗೆ ಅವರ ಕೈ ತುಂಬ ಸಂಬಳ ಕೊಡುತ್ತಾರೆ. ಇದರಿಂದ ನಮಗೆ ಹೊಟ್ಟೆ ತುಂಬಲು ಯಾವುದೇ ರೀತಿಯ ಕಷ್ಟವಿಲ್ಲ. ಬಡತನವಿದ್ದರೂ ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ದಾರೆ, ಶಿಸ್ತಿನಿಂದ, ಮಾನ ಮರ್ಯಾದೆಯಿಂದ. ಅಮ್ಮ ತುಂಬ ಶ್ರೀಮಂತರ ಮನೆ ಮಗಳಂತೆ ಅಪ್ಪನ ಪ್ರೀತಿಯ ಪಾಶದಲ್ಲಿ ಬಿದ್ದು ಎಲ್ಲವನ್ನೂ ಕಳೆದುಕೊಂಡೆ ಅಂತ ತುಂಬ ಬಾರಿ ಕಣ್ಣೀರು ಹಾಕುತ್ತಾಳೆ. ಅಮ್ಮ ಹೋಗಿ ಪುನಃ ಕ್ಷಮೆ ಕೇಳೋಣ, ಅವರೇ ಒಪ್ಪಿಕೊಳ್ಳಬಹುದು ನಿನ್ನನ್ನು. ಅಂದರೆ ಅಪ್ಪ ಅಮ್ಮ ಇಬ್ಬರು ಈ ಪ್ರಪಂಚದಲ್ಲೇ ಇಲ್ಲ. ಅಣ್ಣ ಎಲ್ಲಿದ್ದಾನೆ ಗೊತ್ತಿಲ್ಲ. ಇದ್ದರೂ ಕೂಡ ಅವರು ನನ್ನನ್ನು ಸೇರುವುದಿಲ್ಲ. ಅವನು ಸೇರಿದರೂ ಅತ್ತಿಗೆ ಈ ರೀತಿ ಹೇಳುತ್ತಾ ದಿನಗಳನ್ನು ಕಳೆಯುತ್ತಿದ್ದಾಳೆ. ಈಗ ಅಮ್ಮ ಕೆಲಸಕ್ಕೆ ಹೋಗುತ್ತಾಳಲ್ಲ, ಅಲ್ಲಿ ಇರುವ ಓನರ್ ತುಂಬ ಒಳ್ಳೆಯವರಂತೆ. ಅಮ್ಮನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಒಮ್ಮೊಮ್ಮೆ ಸ್ವಂತ ತಾಯಿಗಿಂತ ಹೆಚ್ಚಾಗಿ ಅಮ್ಮನ ಬಗ್ಗೆ ಕಾಳಜಿ ವಹಿಸುತ್ತಾರಂತೆ. ಅಮ್ಮ ತುಂಬ ಖುಷಿಯಾಗಿ ಇರುತ್ತಾರೆ. ನನಗೂ ಕೂಡ ಅವರ ಮನೆಯನ್ನು ನೋಡಬೇಕು ಅನ್ನುವ ಆಸೆ. ಆದರೆ ಅಮ್ಮ ನನ್ನನ್ನು ಹಾಗೆಲ್ಲ ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ. ಅವಳಿಗೆ ಭಯ. ತಂದೆ ಇಲ್ಲದ ಮಗು, ಜನರು ಏನಾದರೂ ಕೆಟ್ಟದಾಗಿ ಬಳಸಿಕೊಂಡು ಬಿಟ್ಟರೆ ಅನ್ನುವ ಭಯ. ಕೆಲಸಕ್ಕೆ ಹೋಗಬೇಕಾದರೆ ಅಮ್ಮ ಮನೆಯ ಬೀಗವನ್ನು ಹಾಕಿಕೊಂಡು ಹೋಗುತ್ತಾಳೆ. ಬಂದಾಗಲೇ ತೆಗೆಯುವುದು. ನಾನು ಮನೆಯಲ್ಲಿ ಟೈಲರಿಂಗ್ ಮಾಡಿಕೊಂಡು ಟಿವಿಯನ್ನು ನೋಡಿಕೊಂಡು ಇರುತ್ತೇನೆ. ಮನೆ ಕೆಲಸವೆಲ್ಲ ನಾನೇ ಮಾಡುವುದು. ನಮ್ಮ ಮನೆಯಲ್ಲಿ ಇಂದು ಮನೆಗೆ ಬಂದ ಅಮ್ಮ ತುಂಬ ಖುಷಿಯಿಂದ ಒಂದು ವಿಷಯವನ್ನು ಹೇಳಿದಳು. ಅಮ್ಮ ಕೆಲಸ ಮಾಡುವ ಮನೆಯಲ್ಲಿ ಇರುವ ಬಾಸ್ ಅವರ ಮನೆಯವರನ್ನು ಕರೆದುಕೊಂಡು ಬನ್ನಿ, ಒಂದು ಪುಟ್ಟದಾಗಿ ಪಾರ್ಟಿಯನ್ನು ಇಟ್ಟಿರುತ್ತೇವೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡುವವರು ಕೂಡ ಚೆನ್ನಾಗಿ ಇರಬೇಕು. ಒಳ್ಳೆಯ ಊಟ, ಎಲ್ಲರಿಗೂ ಬಟ್ಟೆಯನ್ನು ಕೊಡುತ್ತೇವೆ. ನಿಮಗೆ ಖುಷಿ, ಒಂದು ದಿನ ಇರಬಹುದು ಅಂತ ನಮ್ಮ ಬಾಸ್ ಹೇಳಿದರು ಅಂತ ಅಮ್ಮ ಹೇಳಿದಾಗ ನನಗೆ ಖುಷಿಯಾಯಿತು. ನಾನು ತುಂಬ ಚೆನ್ನಾಗಿ ನನ್ನ ಕೈಯಾರೆ ಒಂದು ಗೌನನ್ನು ಹೊಲಿದುಕೊಂಡಿದ್ದೆ, ಕೆಂಪು ಬಣ್ಣದ್ದು. ಅದನ್ನು ಎಲ್ಲಿಗೆ ಹಾಕಿಕೊಂಡು ಹೋಗಲಿ? ನಾನು ಎಲ್ಲಿಗೂ ಹೋಗುವುದಿಲ್ಲವಲ್ಲ ಅಂತ ಅಂದುಕೊಳ್ಳುತ್ತಿದ್ದೆ. ಈಗ ಆ ಸಮಯ ಕೂಡಿ ಬಂದಿದೆ. ಪಕ್ಕದಲ್ಲಿರುವ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ನಾನು ಅಮ್ಮ ಅದಕ್ಕೆ ಒಪ್ಪುವ ಸ್ಟಿಕ್ಕರ್, ಬಳೆಗಳು ಎಲ್ಲವನ್ನು ತಂದೆವು. ಮರುದಿನ ನಾನು ಗೊಂಬೆಯಂತೆ ರೆಡಿಯಾಗಿ ನಾನು ಮತ್ತು ಅಮ್ಮ ಕೆಲಸ ಮಾಡುವ ಮನೆಗೆ ಹೋದೆವು. ಅಲ್ಲಿ ಎಲ್ಲರೂ ನನ್ನನ್ನು ಮೊದಲ ಬಾರಿ ನೋಡಿ ಖುಷಿಪಟ್ಟರು. ನಿಮ್ಮ ಮಗಳು ಇಷ್ಟೊಂದು ಸುಂದರವಾಗಿದ್ದಾಳ, ಅದಕ್ಕೆ ಮನೆಯಿಂದ ಹೊರಗಡೆ ಕಳಿಸುತ್ತಿರಲಿಲ್ಲವೇನೋ ಅಂತ ಪ್ರತಿಯೊಬ್ಬರು ನನ್ನ ಸೌಂದರ್ಯವನ್ನು ನನ್ನನ್ನು ಹೊಗಳುತ್ತಿದ್ದಾರೆ ಅಂತ ಅಮ್ಮನಿಗೆ ಖುಷಿಯಾಗುತ್ತಿತ್ತು. ಇದ್ದಕ್ಕಿದ್ದಂತೆ ಎಲ್ಲರ ಮಾತನಾಡುವ ಶಬ್ದ ನಿಂತಿತ್ತು. ಈ ಮನೆಯ ಓನರ್ ಬರುತ್ತಿದ್ದಾರೆ ಅಂತ ಅರ್ಥವಾಯಿತು. ಅವನನ್ನು ನೋಡೋಣ, ಏಕೆಂದರೆ ಅಮ್ಮ ಪ್ರತಿದಿನವೂ ಅವರ ಬಗ್ಗೆ ಹೇಳುತ್ತಿರುತ್ತಿದ್ದಳು ಅಂತ. ನೋಡಿದರೆ ತುಂಬ ಚಿಕ್ಕ ಹುಡುಗ, ಅಂದರೆ ನನಗಿಂತ 2-3 ವರ್ಷ ದೊಡ್ಡವನು ಇರಬೇಕು ಅಷ್ಟೆ. ಅಮ್ಮ ಹೇಳುವ ಮಾತುಗಳನ್ನು ಕೇಳುತ್ತಿದ್ದರೆ ನಾನು ವಯಸ್ಸಾದವನು ಇರಬೇಕು ಅಂತ ಅಂದುಕೊಂಡಿದ್ದೆ. ನೋಡಲು ಯಾವ ಫಿಲ್ಮ್ ಹೀರೋಗಿಂತ ಕಡಿಮೆ ಇಲ್ಲ. ಅವನ ಹೆಸರು ರಮೇಶ್ ಅಂತ. ಅಮ್ಮ ಹೇಳುತ್ತಿದ್ದಳು, ನೋಡಲು ಮುದ್ದು ಮುಖದ ಶಾಂತವಾದ ಹುಡುಗ. ಯಾರೇ ನೋಡಿದರೂ ಮೊದಲ ಬಾರಿಗೆ ಅವನ ಮೇಲೆ ಪ್ರೀತಿ ಆಗುವುದು ಸಹಜ. ನನಗೂ ಕೂಡ ಅದೇ ರೀತಿ ಆಯಿತು. ನನ್ನಂಥ ಬಡವಳು ಅವನನ್ನು ಆಸೆಪಟ್ಟರೆ ಹೇಗೆ? ಅದು ಸಾಧ್ಯವಿಲ್ಲ ಅಲ್ಲವೇ? ಸುಮ್ಮನಾದೆ. ನಾನು ಅಮ್ಮನ ಓನರನ್ನೇ ನೋಡುತ್ತಾ ಇದ್ದೆ.
ಎಷ್ಟು ಸುಂದರವಾಗಿದ್ದಾನೆ. ಇನ್ನು ಮದುವೆ ಆಗಿಲ್ಲ. ಅಪ್ಪ ಅಮ್ಮ ವಿದೇಶದಲ್ಲಿ ಇದ್ದಾರೆ. ಅಜ್ಜಿ ತಾತ ಅವರು ಈ ಪ್ರಪಂಚದಲ್ಲೇ ಇಲ್ಲ. ಈ ಮನೆಗೆ ಮದುವೆ ಆಗಿ ಬರುವ ಹುಡುಗಿ ತುಂಬ ಅದೃಷ್ಟ ಮಾಡಿದಳು. ಇಷ್ಟೊಂದು ಕೆಲಸದವರು, ಇಷ್ಟೊಂದು ದೊಡ್ಡ ಮನೆ. ನಮ್ಮಂಥ ಬಡವರಿಗೆ ತಿನ್ನಲು 3 ಹೊತ್ತು ಊಟ ಸಿಕ್ಕರೆ ಸಾಕು. ನಾವು ಅಷ್ಟು ಪರದಾಡುತ್ತಿರುತ್ತೇವೆ ಅಂದ ಮೇಲೆ ಇಷ್ಟೊಂದು ಆಸೆಯನ್ನು ಪಡಬಾರದು ಅಂತ ಮನಸ್ಸಿಗೆ ವಾಸ್ತವವನ್ನು ಅರ್ಥ ಮಾಡಿಸಿದೆ. ಬಾಸ್ ನನ್ನನ್ನು ನೋಡಿ ಕೇಳಿದರು, ಅಮ್ಮನನ್ನು ಏನು ಓದಿಸಿದ್ದೀರಾ ನಿಮ್ಮ ಮಗಳನ್ನು ಅಂತ. ಅಮ್ಮ SSLC ಅಷ್ಟೇ, ಕಾಲೇಜಿಗೆ ಕಳುಹಿಸಿಲ್ಲ. ಹೆಣ್ಣು ಹೆಂಗಸು, ಒಬ್ಬಳೆ ಮಗಳು. ಕೆಟ್ಟ ದೃಷ್ಟಿ ಮಗಳ ಮೇಲೆ ಬಿದ್ದರೆ ಕಾಪಾಡುವುದು ಕಷ್ಟ ಅಂತ ಕಳಿಸಿಲ್ಲ. ಅವಳೇನು ಚೆನ್ನಾಗಿ ಓದುತ್ತಿದ್ದಳು. ಅದಕ್ಕೆ ಅವರು ಹೇಳಿದರು, ಗಂಡಸರನ್ನು ಕಳಿಸುತ್ತೇನೆ, ಅವರ ಕಾಲೇಜಿನ ಹತ್ತಿರ ಪ್ರತಿದಿನ ಕರೆದುಕೊಂಡು ಬರಲು ಓದಿಸಿ ಅಂತ ಅಮ್ಮನಿಗೆ ಹೇಳಿದರು. ನನ್ನ ಕಡೆ ತಿರುಗಿ ಒಂದು ಸಣ್ಣದಾಗಿ ಸ್ಮೈಲ್ ಕೊಟ್ಟರು. ನಾನು ಕೂಡ ಅಮ್ಮನಿಗೆ, ಅಮ್ಮ ಪ್ಲೀಸ್ ಓದಲು ಕಳುಹಿಸಿಕೊಡು ಅಂತ ಕೇಳಿದೆ. ನೋಡೋಣ ಇರು, ಮುಂದೆ ಏನಾಗುತ್ತದೆ ಅಂತ ಹೇಳಿದರು. ಅಲ್ಲಿ ಚೆನ್ನಾಗಿ ಊಟವಿತ್ತು, ಕುಡಿಯಲು ಜ್ಯೂಸ್ಗಳು, ಐಸ್ ಕ್ರೀಮ್ಗಳು, ಈ ರೀತಿಯ ತಿಂಡಿ ಎಲ್ಲ ಇತ್ತು. ಇಂಥದ್ದು ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ನಾನು 1 ವಾರಕ್ಕೆ ಆಗುವಷ್ಟು ಊಟವನ್ನು ಒಂದೇ ಹೊತ್ತಿಗೆ ತಿಂದೆ. ಮನೆಗೆ ಹೋದ ಮೇಲೂ ರಾತ್ರಿ ನಿದ್ದೆಯಲ್ಲೂ ಕೂಡ ನನಗೆ ಅಮ್ಮನ ಮನೆಯ ಓನರ್ ನೆನಪಾಗುತ್ತಾನೆ. ಎಷ್ಟು ಸುಂದರವಾಗಿದ್ದಾನೆ, ಯಾವ ಹೀರೋಗಿಂತ ಕಡಿಮೆ ಇಲ್ಲ. ನನ್ನ ಕನಸಿನಲ್ಲೂ ಕೂಡ ಇತ್ತೀಚೆಗೆ ಬರಲು ಶುರುವಾಗಿದ್ದಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಹೊಸ ಆಶ್ಚರ್ಯ ಕಾದಿತ್ತು. ಅದೇನೆಂದರೆ ಅಮ್ಮ ಸ್ವಲ್ಪ ಜ್ವರ ಅಂತ ಮಲಗಿದ್ದಳು. ಪದೇ ಪದೇ ಕೆಲಸ ಮಾಡುತ್ತಿದ್ದ. ಮನೆಯಿಂದ ಫೋನ್ ಬರುತ್ತಿತ್ತು. ಅಮ್ಮ ಬೇಜಾರು ಮಾಡಿಕೊಳ್ಳುತ್ತಿದ್ದಳು. ನಾನು ಕೆಲಸಕ್ಕೆ ಹೋಗಿಲ್ಲ. ಅಪ್ಪನವರಿಗೆ ಅಡಿಗೆ ಯಾರು ಮಾಡಿಕೊಡುತ್ತಾರೋ? ಅಮ್ಮ, ನಾನು ಮಾಡಿಕೊಡುತ್ತೇನೆ. ನನಗೂ ನೀನು ಮಾಡುವ ಎಲ್ಲ ಅಡಿಗೆಗಳು ನೀನು ಮಾಡುವ ರೀತಿಯೇ ಬರುತ್ತದೆ. ಪ್ಲೀಸ್ ಕಳುಹಿಸಿಕೊಡು. ನಿನ್ನೆ ಅಷ್ಟು ಊಟ ಮಾಡಿ ಬಂದಿದ್ದೇನೆ. ಇಂದು ಕೂಡ ಚೆನ್ನಾಗಿರುವ ಊಟವನ್ನು ಮಾಡುವೆ. ಇದರ ಜೊತೆಗೆ ಅವರು ನಮಗೆ ಮಾಡಿರುವ ಇಷ್ಟು ಒಳ್ಳೆಯ ಕೆಲಸಕ್ಕೆ ಸ್ವಲ್ಪವಾದರೂ ಋಣವನ್ನು ತೀರಿಸಬೇಕು ಅಂತ ಅಮ್ಮನನ್ನು ಪದೇ ಪದೇ ಈ ರೀತಿಯ ಭಾವನಾತ್ಮಕ ಮಾತುಗಳನ್ನು ಆಡಿ ಒಪ್ಪಿಸಿದೆ. ಅಮ್ಮ ಅಲ್ಲಿ ಇರುವವರಿಗೆ ಹೇಳಿದರು, ನನ್ನ ಮಗಳು ಬರುತ್ತಾಳೆ, ಎಲ್ಲ ಅಡುಗೆಯನ್ನು ಚೆನ್ನಾಗಿ ಮಾಡುತ್ತಾಳೆ, ಹುಷಾರಾಗಿ ಕೆಲಸವನ್ನು ಮಾಡಿಸಿಕೊಂಡು ಕಳಿಸಿಬಿಡಿ. ನಾನು ಇಂದು ಚೆನ್ನಾಗಿ ರೆಡಿಯಾಗಿದ್ದೆ. ಟೈಲರ್ ನಾನೇ ಆಗಿದ್ದರಿಂದ 200-300 ರೂಪಾಯಿಗೆ ಪ್ಲೈನ್ ಸೀರೆಯನ್ನು ತಂದು ಅದನ್ನು ನನಗೆ ಹೇಗೆ ಬೇಕೋ ಹಾಗೆ ಹೊಲಿದುಕೊಳ್ಳುತ್ತೇನೆ. ಕೆಲಸಕ್ಕೆ ಹೋದ ತಕ್ಷಣ ಎಲ್ಲರೂ ಶಾಕ್ ಆದರು. ಇಷ್ಟು ಚಂದದ ಹುಡುಗಿ ಅಡಿಗೆ ಹೇಗೆ ಮಾಡುತ್ತಾರೆ ಅಂತ ಪ್ರತಿಯೊಬ್ಬರು ನನ್ನನ್ನು ಹೊಗಳುತ್ತಿದ್ದರು. ಆ ಮನೆಯಲ್ಲಿ 2-3 ಕೆಲಸದವರು ಇದ್ದಾರೆ. ಅಮ್ಮ ಸೇರಿದರೆ 4 ಜನ. ಆದರೆ ಸೆಕ್ಯೂರಿಟಿಯನ್ನು ಬಿಟ್ಟು ಉಳಿದವರೆಲ್ಲ ಹೊರಟು ಹೋಗುತ್ತಾರೆ ಅವರವರ ಕೆಲಸ ಆದ ತಕ್ಷಣ. ಅಮ್ಮ ಮಾತ್ರ ಬೆಳಗಿನಿಂದ ಸಂಜೆಯವರೆಗೂ ಅವರ ಮಾಲೀಕರಿಗೆ ಬೇಕಾಗುವ ಕಾಫಿ, ಟೀ, ಊಟ, ಜ್ಯೂಸ್ಗಳು ಇವುಗಳ ತಯಾರಲ್ಲಿ ನಿರತಳಿರುತ್ತಾಳೆ. ಆದ್ದರಿಂದ ಅಮ್ಮನಿಗೆ ಅವರು ಇನ್ನೂ ಸ್ವಲ್ಪ ದಿನದಲ್ಲೇ ಔಟ್ ಹೌಸನ್ನು ಕೊಡುತ್ತಾರಂತೆ. ಅಮ್ಮ ಅಲ್ಲಿ ಇದ್ದುಕೊಂಡು ಎಲ್ಲ ಕೆಲಸವನ್ನು ಮಾಡುವಂತೆ. ನಾನು ಕೂಡ ಅಮ್ಮನನ್ನು ಕೇಳಿ ಹೋಗಿದೆ ಯಾವ ರೀತಿ ಅಡಿಗೆ ಇಷ್ಟ ಅವರಿಗೆ ಅಂತ. ಅಮ್ಮ ಅವರಿಗೆ ದಾಲ್ ರೈಸ್, ಜಾಮೂನ್ ಇಷ್ಟ, ಅದನ್ನು ಮಾಡಿಕೊಡು. ಮೊದಲು ಅಪ್ಪನವರು ಖುಷಿಪಡುತ್ತಾರೆ. ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿಕೊಡು, ಅದಕ್ಕೆ ಹುಚ್ಚೆಳ್ಳು ಚಟ್ನಿ. ಅಮ್ಮ ಹೇಳಿದಂತೆ ಕೇಳಿದೆ. ಅವಳು ಹೇಗೆ ಹೇಳಿದಳು ಅದೇ ರೀತಿ ಎಲ್ಲ ಅಡಿಗೆಗಳನ್ನು, ಜ್ಯೂಸ್ಗಳನ್ನು ಮಾಡಿ ಅವರ ರೂಮಿಗೆ ತೆಗೆದುಕೊಂಡು ಹೋದೆ. ಆ ರೂಮನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ರೂಮಿನಲ್ಲಿ ಡೈನಿಂಗ್ ಹಾಲ್ ಇದೆ, ಸೋಫಾ ಸೆಟ್ ಇದೆ. ನಮ್ಮ ಮನೆ ಇದರಲ್ಲಿ 1% ಇಲ್ಲ, ಅಷ್ಟು ಚಿಕ್ಕದು ಅಂತ ಅಂದುಕೊಂಡೆ. ತಿಂಡಿಯನ್ನು ಇಟ್ಟು ಹೊರಟು ಹೋಗಬೇಕಿತ್ತು. ಆದರೆ ನಾನು ಆ ರೂಮನ್ನೇ ನೋಡುತ್ತಾ ನಿಂತೆ. ಸಡನ್ನಾಗಿ ಬಾತ್ರೂಮಿಂದ ರಮೇಶ್ ಸರ್ ಹೊರಗೆ ಬಂದರು. ಅವರು ಬರೀ ಟವಲ್ನಲ್ಲಿ ಇದ್ದರು. ನಾನು ಅವರನ್ನು ನೋಡಿ ಈ ಕಡೆ ತಿರುಗಿಕೊಂಡು ನಾಚಿಕೊಂಡು, ಕ್ಷಮಿಸಿ ಸರ್, ನೀವು ರೂಮಿನಲ್ಲಿ ಇಲ್ಲ ಅಂತ ಅಂದುಕೊಂಡಿದ್ದೆ. ಬ್ರೇಕ್ಫಾಸ್ಟ್ ತಂದಿದ್ದೇನೆ, ತಿನ್ನಿ ಅಂತ ಹೇಳಿ ಹೊರಗೆ ಹೋಗುತ್ತಿದ್ದೆ. ಆಗ ನನ್ನ ವೇಲನ್ನು ಅವರು ಹಿಡಿದುಕೊಂಡಿದ್ದಾರೆ ಅಂತ ಅಂದುಕೊಂಡೆ. ಸ್ವಲ್ಪ ಹೊತ್ತು ಸರ್ ಪ್ಲೀಸ್ ಬಿಡಿ ಅಂತ ಹೇಳುತ್ತಿದ್ದೆ. ಆದರೆ ಅದು ನಾನು ಬ್ರೇಕ್ಫಾಸ್ಟ್ ತೆಗೆದುಕೊಂಡು ಹೋಗಿದ್ದ ಟ್ರಾಲಿಗೆ ಸಿಕ್ಕಿ ಹಾಕಿಕೊಂಡಿತ್ತು. ರಮೇಶ್ ಸರ್ ಅದನ್ನು ನಿಧಾನವಾಗಿ ಬಿಡಿಸಿದರು. ನಾನು ನಾಚಿಕೆಯಾಗಿ ಅಲ್ಲಿಂದ ಓಡಿ ಬಂದೆ. ಮಧ್ಯಾಹ್ನ ಊಟಕ್ಕೆ ದಾಲ್ ರಸಂ, ಬೆಂಡೆಕಾಯಿ ಪಲ್ಯ, ಜಾಮೂನು, ಸೌತೆಕಾಯಿ, ಕ್ಯಾರೆಟ್ ಸ್ಲೈಸ್. ಯೂಟ್ಯೂಬನ್ನು ನೋಡಿ ಡಿಫ್ರೆಂಟಾಗಿ ತಟ್ಟೆಯನ್ನು
ಸೆಟ್ ಮಾಡಿದೆ. ಅದನ್ನು ನೋಡಿ ಅವರಿಗೆ ತುಂಬ ಖುಷಿಯಾಯಿತು. ನನ್ನನ್ನು ಹೊಗಳಲು ಶುರು ಮಾಡಿದರು. ನನಗೆ ಬೇಕಾಗಿದ್ದು ಅದೇ. ಅಮ್ಮನನ್ನು ಬಿಟ್ಟು ನೀನೇ ಪ್ರತಿದಿನ ಕೆಲಸಕ್ಕೆ ಬಂದುಬಿಡು. ಅಮ್ಮನಿಗೆ ವಯಸ್ಸಾಯಿತು ಅಲ್ಲವೇ, ರೆಸ್ಟ್ ಕೊಡೋಣ. ಬೇಕಾದರೆ ಇಲ್ಲೇ ಔಟ್ಹೌಸ್ನಲ್ಲಿ ಮನೆ ಕೊಡುತ್ತೇನೆ. ಆಗ ನಾನು ಏನೂ ಮಾತನಾಡದೆ ನಕ್ಕಿದೆ. ಎಲ್ಲ ನಿರ್ಧಾರ ತೆಗೆದುಕೊಳ್ಳುವುದು ಅಮ್ಮ ಅನ್ನುವುದು ಮನಸ್ಸಿನಲ್ಲಿತ್ತು. ಅವರು ಪ್ರತಿದಿನ ಕೆಲಸಕ್ಕೆ ಬಾ ಅಂದಾಗ ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಇದೆ ಅಂತ ಅಂದುಕೊಂಡೆ. ನನ್ನ ಕೆಲಸ ಆಯಿತು, ನಾನು ಮನೆಗೆ ಹೋಗೋಣ ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಆಗ ಅಲ್ಲಿ ಕೆಲಸ ಮಾಡುತ್ತಿದ್ದ ರಾಮು ಕಾಕ ಮನೆಯಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಇದೆ ಮಗು, ಅರ್ಜೆಂಟಾಗಿ ಹೋಗಬೇಕು, ದಯವಿಟ್ಟು. ಅಪ್ಪ ಅವರು ಮನೆಗೆ ಬಂದ ಮೇಲೆ ಅವರಿಗೆ ಏನಾದರೂ ತಿನ್ನಲು ಬೇಕಾ ಅಂತ ಕೇಳಿಕೊಡು. ಇಲ್ಲೇ ಇರುವ ಡ್ರೈವರ್ಗೆ ಹೇಳಿರುತ್ತೇನೆ. ಅಪ್ಪನವರ ಕಾರಿನಲ್ಲೇ ಮನೆಗೆ ಹೋಗು. ಸಂಜೆ ಲೇಟಾದರೆ ನಿನಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಮ್ಮ ಒಪ್ಪಿಕೊಂಡಿದ್ದಾಳೆ ಅಂತ ಹೇಳಿದರು. ನಾನು ವಿಧಿಯಿಲ್ಲದೆ ಆಯಿತು ಅಂತ ಹೇಳಿದೆ. ಅವರು ಹೋದ ಮೇಲೆ ಇನ್ನೂ ಭಯ ಶುರುವಾಯಿತು. ದೊಡ್ಡ ಮನೆ, ಎಲ್ಲಿ ಹೇಗೆ ಹೋಗುವುದು ಗೊತ್ತಿಲ್ಲ. ಅಡುಗೆ ಮನೆಯಲ್ಲಿ ಇದ್ದೆ. ರಾತ್ರಿ ಹೊತ್ತು ಅವರು ಸಲಾಡ್ ಅಂತೆ ತಿನ್ನುವುದು, ಅದನ್ನೇ ಮಾಡಿದ್ದೆ. ಆದರೆ ಇಂದು ಸ್ವಲ್ಪ ಬೇಗ ಬಂದರು. ಅವರಿಗೆ ಮಾಡಿದ್ದ ಸಲಾಡನ್ನು ತೆಗೆದುಕೊಂಡು ಅದನ್ನು ತಿನ್ನುತ್ತಾ ಅವರು ಸ್ಟನ್ ಆಗಿ ಕುಳಿತರು. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೀಯಾ, ನಿನ್ನ ಅಮ್ಮನಿಗಿಂತ ಚೆನ್ನಾಗಿ. ನಾನು ಎಲ್ಲೂ ಕೂಡ ಇಷ್ಟೊಂದು ರುಚಿಯಾಗಿರುವ ಸಲಾಡನ್ನು ತಿಂದಿಲ್ಲ ಅಂತ ಹೇಳಿದರು. ಮನೆಯಲ್ಲಿ ಇದ್ದ ಕೆಲಸದವರೆಲ್ಲ ಹೊರಟು ಹೋಗಿದ್ದರು. ನಾನು ಒಬ್ಬಳೇ ಇರುವುದು. ಮನೆಗೆ ಹೋಗುತ್ತೇನೆ ಸರ್ ಅಂತ ಕೇಳಿದೆ. ಆಗ ಅವರು ಹೇಳಿದರು, ಒಂದು ಕೋಲ್ಡ್ ಕಾಫಿ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟು ಹೋಗು. ಡ್ರೈವರ್ಗೆ ಹೇಳುತ್ತೇನೆ. ನಮ್ಮ ಕಾರಿನಲ್ಲಿ ಹೋಗು. ಒಬ್ಬಳೇ ಬಸ್ಸಿನಲ್ಲಿ ಅಥವಾ ಆಟೋದಲ್ಲಿ ಇಷ್ಟು ಹೊತ್ತಲ್ಲಿ ಹೋಗಬೇಡ ಅಂತ ಹೇಳಿ ಅವರು ಅವರ ರೂಮಿಗೆ ಹೋದರು. ಮಿಲ್ಕ್ ಶೇಕನ್ನು ಫ್ರಿಡ್ಜ್ನಲ್ಲಿ ಇಡಬೇಕಾದರೆ ಏನಾಯಿತು ತಿಳಿದಿಲ್ಲ. ಸ್ವಲ್ಪ ಕರೆಂಟ್ ಹೊಡೆಯಿತು. ನಾನು ಜೋರಾಗಿ ಬಿದ್ದುಬಿಟ್ಟೆ. ಅಷ್ಟರಲ್ಲಿ ರಮೇಶ್ ಸರ್ ಬಂದು ಏನಾಯಿತು ಅಂತ ನನ್ನ ಹತ್ತಿರ ಬರುತ್ತಿದ್ದರು. ಸರ್, ಸ್ವಲ್ಪ ಶಾಕ್ ಹೊಡೆಯಿತು ಅಷ್ಟೇ. ಅದಕ್ಕೆ ಜೋರಾಗಿ ಕಿರುಚಿದೆ, ಕ್ಷಮಿಸಿ. ನನಗೆ ಸ್ವಲ್ಪ ಶೇಪ್ ಔಟ್ ಆಯಿತು. ಅವರಿಗೆ ಮುಖ ತೋರಿಸಲು ಇಷ್ಟವಾಗದೆ ಹೋಗುತ್ತೇನೆ ಅಂತ ಹೊರಗೆ ಹೋಗುತ್ತಿದ್ದವಳು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳುವುದರಲ್ಲಿ ಇದ್ದೆ. ಆಗ ಅಲ್ಲೇ ಇದ್ದ ರಮೇಶ್ ಸರ್ ನನ್ನನ್ನು ಹಿಡಿದುಕೊಂಡರು, ಕೆಳಗೆ ಬೀಳದಂತೆ. ಇಬ್ಬರು ಸ್ವಲ್ಪ ಹೊತ್ತು ಒಬ್ಬರ ಮುಖವನ್ನು ಒಬ್ಬರು ನೋಡಿದೆವು. ಆ ಸಮಯ ತುಂಬ ಮಧುರವಾಗಿತ್ತು. ನನಗೆ ತುಂಬ ಇಷ್ಟವಾಗುತ್ತಿದ್ದರು. ರಮೇಶ್ ಆ ಕ್ಷಣ ಅದೇ ರೀತಿ ಇರಬೇಕು ಅಂತ ಅನ್ನಿಸಲು ಶುರುವಾಯಿತು. ಅವರು ನನ್ನನ್ನು ಅವರ ಬಲಿಷ್ಠವಾದ ಕೈಗಳಿಂದ ಎತ್ತಿಕೊಂಡು ಹೋಗಿ ಅವರ ರೂಮಿನ ಹಾಸಿಗೆಯ ಮೇಲೆ ಮಲಗಿಸಿದರು. ಆ ರೂಮಿನಲ್ಲಿ ನಿಲ್ಲಲು ಕೂಡ ಯೋಗ್ಯತೆ ಇಲ್ಲದವಳನ್ನು ಹಾಸಿಗೆ ಮೇಲೆ ಮಲಗಿಸಿದರು. ನಾನು ಏನನ್ನೂ ಪ್ರತಿಭಟಿಸಲಿಲ್ಲ. ನನಗೆ ಅವರನ್ನು ನೋಡಿದ ಕ್ಷಣದಿಂದಲೂ ಅವರ ಮೇಲೆ ಒಂದು ರೀತಿಯ ಪ್ರೀತಿ ಇದೆ. ಅವರಿಗೆ ನನ್ನ ಜೊತೆ ಏನಿದೆಯೋ ತಿಳಿದಿಲ್ಲ. ಏನಿದ್ದರೂ ಪರವಾಗಿಲ್ಲ. ಆ ಕ್ಷಣದಲ್ಲಿ ನನಗೆ ನನ್ನ ವಾಸ್ತವ, ನಾನು ಬದುಕುತ್ತಿರುವ ಬದುಕು ಎಲ್ಲವೂ ಮರೆತು ಹೋಗಿತ್ತು. ಕೇವಲ ನೆನಪು ಇದ್ದಿದ್ದು ರಮೇಶ್ ಸರ್ ಮಾತ್ರ. ಅವರು ನನ್ನ ತುಟಿಗಳಿಗೆ ಚುಂಬಿಸಿದರು. ನಮ್ಮಿಬ್ಬರ ಎದೆಬಡಿತ ಜಾಸ್ತಿಯಾಯಿತು. ಇಬ್ಬರೂ ಕೂಡ ಹಸಿದ ಹುಲಿಗಳ ರೀತಿ ಒಬ್ಬರ ಮೇಲೆ ಒಬ್ಬರು ಆಕ್ರಂದನ ಮಾಡಲು ಆರಂಭಿಸಿದೆವು. ಅವರು ನನ್ನ ಬಟ್ಟೆಯನ್ನು, ನಾನು ಅವರ ಬಟ್ಟೆಯನ್ನು ತೆಗೆದೆ. ಇಬ್ಬರೂ ಬೆತ್ತಲಾಗಿ ಆ ಕ್ಷಣದ ಆನಂದವನ್ನು ನಿರಂತರವಾಗಿ ಅನುಭವಿಸಿದೆವು. ಎಷ್ಟು ಚಂದದ ಸುಖವನ್ನು ನಾನು ಎಂದೂ ಕೂಡ ಅನುಭವಿಸಿರಲಿಲ್ಲ. ಅವರ ಸಾಂಗತ್ಯ ನನಗೆ ಇನ್ನೂ ಬೇಕು ಅಂತ ಅನಿಸಿ ತುಂಬ ಹತ್ತಿರವಾಗುತ್ತಿದ್ದೆ. ಅವರು ಕೂಡ ನನ್ನ ಹತ್ತಿರ ಆಗುತ್ತಿದ್ದರು. ತುಂಬ ಆ ಕ್ಷಣ ತುಂಬ ಮಧುರವಾಗಿತ್ತು. ಸುಮಾರು ಸಮಯದವರೆಗೆ ನಾವಿಬ್ಬರು ಒಟ್ಟಿಗೆ ಇದ್ದೆವು. ನನಗೆ ಎಚ್ಚರವಾದಾಗ ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಇಬ್ಬರು ಬೆತ್ತಲಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದ್ದೆವು. ಅಮ್ಮ ನೆನಪಾದಳು. ಇನ್ನು ಅಮ್ಮ ನನ್ನನ್ನು ಬಿಡುವುದಿಲ್ಲ, ಸಾಯಿಸಿ ಬಿಡುತ್ತಾಳೆ, ಮನೆಗೆ ಹೋಗಿಲ್ಲ ಅಂತ ಭಯದಿಂದ ಬಟ್ಟೆಯನ್ನು ಹಾಕಿಕೊಂಡು ಫೋನ್ ನೋಡಿದೆ. ಫೋನಿನಲ್ಲಿ ತುಂಬ ಮಿಸ್ ಕಾಲ್ಸ್ ಇತ್ತು. ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ಸಂಜೆ ಆಯಿತು, ಬೆಳಗ್ಗೆ ಹೇಗಿದ್ದರೂ ಟಿಫನ್ ಮಾಡಿ ಬಂದು ಬಿಡುತ್ತೇನೆ. ಇಲ್ಲಿ ನಾನು ರೂಮಿನ ಹಾಸಿಗೆಯೇ ತುಂಬ ಮೆತ್ತಗೆ ಇದೆ, ಇಲ್ಲೇ ಮಲಗಿ ಬರುತ್ತೇನೆ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಆಯಿತು, ಹುಷಾರು ಅಂತ ಹೇಳಿದಳು. ನಾನು ಪುನಃ ಅಲ್ಲೇ ಹಾಲಿನಲ್ಲಿ ಇದ್ದ ಸೋಫಾದ ಮೇಲೆ ಕುಳಿತೆ. ಅಳಲು ಶುರು ಮಾಡಿದೆ. ಭಯ ಶುರುವಾಯಿತು. ಇಷ್ಟು ದಿನ ನನ್ನ ಅಮ್ಮ ಎಷ್ಟು ಜೋಪಾನ ಮಾಡಿದ್ದಳು. ಒಂದೇ ಕ್ಷಣಕ್ಕೆ ನನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಿದೆ. ಇನ್ನು ಬೇರೆಯವರನ್ನು ಹೇಗೆ ಮದುವೆಯಾಗಲು ಸಾಧ್ಯ? ಬೆಳಿಗ್ಗೆ
ಅಮ್ಮನಿಗೆ ಮುಖ ಹೇಗೆ ತೋರಿಸಲಿ? ಅಮ್ಮನಿಗೆ ಗೊತ್ತಾದರೆ ಸತ್ತು ಹೋಗುತ್ತಾಳೆ. ಈ ರೀತಿ ಭಯದಿಂದ ಅಳುತ್ತಾ ಕುಳಿತಿದ್ದೆ. ಸ್ವಲ್ಪ ಸಮಯಕ್ಕೆ ಸರಿಯಾಗಿ ರಮೇಶ್ ಸರ್ ಬಂದು ನಾನು ಅಳುತ್ತಿದ್ದನ್ನು ನೋಡಿ ನನ್ನ ಪಕ್ಕ ಕುಳಿತುಕೊಂಡು ಕೈಯನ್ನು ಹಿಡಿದುಕೊಂಡರು. ಸಮಾಧಾನ ಮಾಡಿಕೊ, ನಾವೇನು ತಪ್ಪು ಮಾಡಿಲ್ಲ, ಎಲ್ಲರೂ ಮಾಡುವುದನ್ನೇ ಮಾಡಿರುವುದು. ನಾನು ಬಡವಳು, ಇನ್ನು ನನ್ನನ್ನು ಯಾರು ಮದುವೆ ಆಗುತ್ತಾರೆ? ಅಮ್ಮ ನನ್ನನ್ನು ಮನೆಯಿಂದ ಹೊರಗಡೆ ಕಳುಹಿಸುತ್ತಿರಲಿಲ್ಲ. ಅಷ್ಟು ಜೋಪಾನ ಮಾಡಿದ್ದರು. ಒಂದು ದಿನದಲ್ಲಿ ನಾನು ಎಲ್ಲವನ್ನೂ ಮರೆತೆ. ಈ ಕೈಯನ್ನು ನಾನು ಎಂದಿಗೂ ಬಿಡುವುದಿಲ್ಲ. ನಾನೇ ನಿನ್ನನ್ನು ಮದುವೆ ಆಗುತ್ತೇನೆ, ಈ ಮನೆಯ ಮಹಾರಾಣಿಯಾಗಿ ಮಾಡುತ್ತೇನೆ ಅಂದಾಗ ಆಶ್ಚರ್ಯದಿಂದ ಅವರ ಮುಖವನ್ನು ನೋಡಿದೆ. ನಿಜವಾಗಲೂ ನಾನು ಕನಸು ಕಾಣುತ್ತಿಲ್ಲ ಅಲ್ಲವೇ? ನಿಮ್ಮ ಕಾಲಿನ ಧೂಳಿಗೆ ಸಮ ಅಲ್ಲ ನನ್ನನ್ನು ನೀವು ಮದುವೆ ಆಗುತ್ತೀರಾ? ಹೌದು. ಅಷ್ಟಲ್ಲದೆ ನಾನು ನಿನ್ನ ಜೊತೆ ದೈಹಿಕವಾಗಿ ಹೇಗೆ ಸೇರಿದೆ? ಕೇವಲ ಕಾಮತೃಪ್ತಿಗೆ ಅಂತ ಅಂದುಕೊಂಡೆಯಾ? ಇಲ್ಲ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನಿನ್ನನ್ನು ಮೊದಲು ನೋಡಿದಾಗಲೇ ನನಗೆ ನಿನ್ನ ಮೇಲೆ ಇಷ್ಟ ಬಂದಿತ್ತು. ನಿನ್ನ ಅಮ್ಮ ತುಂಬ ಸಲ ಫೋನ್ನಲ್ಲಿ ನಿನ್ನ ಫೋಟೋವನ್ನು ತೋರಿಸಿದ್ದಳು. ಸರ್, ಯಾರಾದರೂ ಹುಡುಗ ಇದ್ದರೆ ಹೇಳಿ, ಒಬ್ಬಳೇ ಮಗಳು, ಹೊಟ್ಟೆ ಬಟ್ಟೆ ಕಟ್ಟಿ ಮದುವೆ ಮಾಡಬೇಕು ಅಂತ. ನಿನ್ನನ್ನು ನೋಡುವ ಸಲುವಾಗಿ ಅಂದು ಮನೆಯಲ್ಲಿ ಎಲ್ಲ ಕೆಲಸದವರು ಅವರ ಮನೆಯವರನ್ನು ಕರೆದುಕೊಂಡು ಬರಬೇಕು ಅಂತ ಫಂಕ್ಷನ್ ಇಟ್ಟಿದ್ದು ಅರ್ಥವಾಯಿತೆ? ನನಗೆ ಸಾಧ್ಯವಾಗಲಿಲ್ಲ, ಆದರೂ ಇದು ಸತ್ಯ. ಆಗಿದ್ದರೆ ಎಷ್ಟು ಚಂದ ಇತ್ತು. ನನ್ನ ಮನಸ್ಸು ಕೂಡ ಅದನ್ನೇ ಕೇಳುತ್ತಿತ್ತು. ಅಪ್ಪ ಅಮ್ಮ ಬಹಳ ಬೇಗ ಬಂದು ಬಿಡುತ್ತಾರೆ, ಇಬ್ಬರು ಮದುವೆ ಆಗೋಣ. ಅವರ ಒಪ್ಪಿಗೆಯನ್ನು ತೆಗೆದುಕೊಂಡು ಇದೇ ರೀತಿ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ನಾನು ಫ್ರೆಶ್ ಆದೆ. ನನಗೆ ಅಂತ ಚಂದದ ಸೀರೆಯನ್ನು ಕೊಟ್ಟರು. ಅವರ ಅಮ್ಮನ ಸೀರೆಯಂತೆ ರೆಡಿಯಾಗಿ ಅದನ್ನು ಉಟ್ಟುಕೊಂಡೆ. ರಮೇಶ್ ಹೇಳುತ್ತಿದ್ದರು, ದೇವತೆಯಂತೆ ಕಾಣುತ್ತಿದ್ದೀಯಾ ಅಂತ. ಅಮ್ಮನ ಮನೆಗೆ ಅವರೇ ಕರೆದುಕೊಂಡು ಹೋದರು ಕಾರಿನಲ್ಲಿ. ಕಾರಿಂದ ಇಳಿದ ತಕ್ಷಣ ಅಮ್ಮ ನನ್ನನ್ನು ನೋಡಿ ಖುಷಿಪಟ್ಟಳು. ರಮೇಶ್ ಸರನ್ನು ನೋಡಿ ಕೂಡ ಖುಷಿಪಟ್ಟಳು. ಸರ್, ಬಡವರ ಮನೆ, ಬೇಜಾರು ಮಾಡಿಕೊಳ್ಳಬೇಡಿ. ಇದು ಬಡವರ ಮನೆ ಅಲ್ಲ, ಅತ್ತೆಯ ಮನೆ, ಅಂದರೆ ನನ್ನ ಸೋದರತ್ತೆಯ ಮನೆ. ನನ್ನ ಅಮ್ಮ ಸರನ್ನು ತದೇಕ ದೃಷ್ಟಿಯಿಂದ ನೋಡಿದರು. ಪ್ರತಿ ಬಾರಿ ನಿನ್ನನ್ನು ನೋಡಿದಾಗಲೆಲ್ಲ ನನಗೆ ನಿನ್ನ ಮುಖದಲ್ಲಿ ನನ್ನ ಅಣ್ಣ ಕಾಣಿಸುತ್ತಿದ್ದ. ಆದರೆ ಹೇಗೆ ಹೇಳಲಿ, ನಾನೇ ನಿನ್ನ ಸೋದರ ಅತ್ತೆ ಅಂತ. ನಿನಗೆ ಹೇಗೆ ತಿಳಿಯಿತು ಅಂತ ಗಟ್ಟಿಯಾಗಿ ತಬ್ಬಿಕೊಂಡರು. ಕರುಳಿನ ಸಂಬಂಧ ಅರ್ಥವಾಗುತ್ತದೆ ಅತ್ತೆ. ನಾನು ನಿನ್ನ ಫೋಟೋಸನ್ನು ನೋಡಿದ್ದೇನೆ. ಅಪ್ಪ ಪ್ರತಿ ಬಾರಿಯೂ ನಿನ್ನ ವಿಷಯವನ್ನು ಹೇಳುತ್ತಿದ್ದರು. ಅಪ್ಪನಿಗೂ ಗೊತ್ತು ನೀವು ನಮ್ಮ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದೀರಾ ಅಂತ. ಅಕಸ್ಮಾತ್ ಅಪ್ಪ ನಿನ್ನ ಎದುರುಗಡೆ ಬಂದರೆ ನೀನು ನಮ್ಮ ಮನೆಯಲ್ಲಿ ಇರುವುದಿಲ್ಲ ಅನ್ನುವ ಭಯದಿಂದ ಅವರು ಫಾರಿನ್ನಲ್ಲಿ ಇದ್ದಾರೆ ಅಂತ ಸುಳ್ಳು ಹೇಳುತ್ತಿದ್ದೆ. ಅವರು ಫಾರಿನ್ಗೆ ಎಲ್ಲೂ ಹೋಗಿಲ್ಲ, ಇದೇ ಊರಿನಲ್ಲಿ ಬೇರೆ ಮನೆಯಲ್ಲಿ ಇದ್ದಾರೆ. ನೀವು ನನ್ನನ್ನು ಸ್ವಂತ ಮಗನ ರೀತಿ ನೋಡಿಕೊಳ್ಳುತ್ತಿದ್ದೀರಾ. ಆಗಲೇ ನನಗೆ ಅನುಮಾನ ಬಂತು, ಎಲ್ಲೋ ಇವರನ್ನು ನೋಡಿದ್ದೇನೆ ಅಂತ. ಅಪ್ಪನ ಹಳೆಯ ಫೋಟೋಗಳನ್ನು ತೆಗೆದು ನೋಡಿದಾಗ ಅರ್ಥವಾಯಿತು, ನೀವೇ ನನ್ನ ಸೋದರ ಅತ್ತೆ ಅಂತ. ನಿಮ್ಮನ್ನು ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ಅಪ್ಪನಿಗೆ ಕಳಿಸಿದೆ. ಆಗ ಅವರು ಕೂಡ ಒಪ್ಪಿಕೊಂಡರು, ನನ್ನ ತಂಗಿ ಅಂತ. ನಿಮ್ಮ ಮನೆಯ ಬಗ್ಗೆ ವಿಚಾರಿಸಿದಾಗ ಎಲ್ಲ ಅರ್ಥವಾಯಿತು. ಅಪ್ಪ ಹೇಳುತ್ತಿದ್ದರು, ನಿಮ್ಮ ಮಗಳನ್ನೇ ನಾನು ಮದುವೆ ಆಗಬೇಕು ಅಂತ. ಕೊನೆ ಪಕ್ಷ ಆವಾಗಲಾದರೂ ನನ್ನ ತಂಗಿ ನನಗೆ ಸಿಗುತ್ತಾಳೆ. ವಯಸ್ಸಿನ ಮದದಲ್ಲೇ ಮಾಡಿದ ತಪ್ಪಿಗೆ ಈಗ ಕಷ್ಟಪಡುವುದು ಏಕೆ ಅಂತ. ಪ್ಲೀಸ್ ಅತ್ತೆ, ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಕೈಯನ್ನು ಅಪ್ಪ ತಾತನವರು ಬಿಟ್ಟಿದ್ದಕ್ಕೆ ಕ್ಷಮಿಸಿ. ಈಗಲಾದರೂ ನಮ್ಮ ಜೊತೆ ಇರಿ. ಖಂಡಿತವಾಗಿ ಬರುತ್ತಾಳೆ ಅಂತ ಧ್ವನಿ ಬಂದ ಕಡೆ ನಾವು ತಿರುಗಿದಾಗ ಸುಂದರವಾದ ಹೆಂಗಸು, ಅಮ್ಮನ ವಯಸ್ಸಿನ ಹೆಂಗಸು ಬಂದಳು. ಅದು ಬೇರೆ ಯಾರೂ ಅಲ್ಲ, ರಮೇಶ್ ಅವರ ಅಪ್ಪ ಅಮ್ಮ. ಅವರು ಕೂಡ ಎಮೋಷ್ನಲ್ ಆದರು. ನಾನು ಕೂಡ ಎಮೋಷ್ನಲ್ ಆದೆ. ಅವರನ್ನು ನೋಡಿ ಅವರಿಬ್ಬರೇ ಬಂದಿರಲಿಲ್ಲ, ತುಂಬ ಜನರು ಬಂದಿದ್ದರು. ಎಲ್ಲರೂ ವಿಧ ವಿಧವಾದ ಗಿಫ್ಟ್ಗಳನ್ನು ತಂದಿದ್ದರು. ಆಮೇಲೆ ಅರ್ಥವಾಯಿತು, ಅದೆಲ್ಲ ನನ್ನ ಮತ್ತು ರಮೇಶ್ ಸರ್ ಅವರ ನಿಶ್ಚಿತಾರ್ಥದ ಸಾಮಾನುಗಳು. ನನ್ನನ್ನು ಹೆಣ್ಣು ಕೇಳಲು ಗಿಫ್ಟ್ಗಳನ್ನು ತಂದಿದ್ದಾರೆ. ಸೀರೆಗಳು, ಒಡವೆಗಳು. ಅವುಗಳನ್ನು ನೋಡಿ ಅಮ್ಮನ ಕಣ್ಣು ತುಂಬಿ ಬಂತು. ರಮೇಶ್ ಸರ್ ಅವರ ಅಮ್ಮ ಹೇಳುತ್ತಾರೆ, ನಿಮ್ಮ ಮಗಳು ಇನ್ನು ಮೇಲೆ ನನ್ನ ಮಗಳು, ನನ್ನ ಮಗನಿಗೆ ಮದುವೆ ಮಾಡಿಕೊಡು ಅಂತ. ಅಮ್ಮನ ಕೈಯನ್ನು ಹಿಡಿದುಕೊಂಡರು. ಅಮ್ಮ ಖುಷಿಯಿಂದ ಒಪ್ಪಿಕೊಂಡಳು. ನನ್ನನ್ನು ಅವರು ತಂದಿದ್ದ ಸೀರೆಯನ್ನು ಉಡಿಸಿ ಚೆನ್ನಾಗಿ ಮದುವೆ ಹುಡುಗಿಯಂತೆ ರೆಡಿ ಮಾಡಿದ್ದರು. ನಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಮಾಡಿಸಿದರು. ಮದುವೆಯ ದಿನವನ್ನೂ ಕೂಡ ಗೊತ್ತು ಮಾಡಿದರು. ಸ್ವಲ್ಪ ದಿನಗಳಲ್ಲೇ
ನನ್ನ ಮತ್ತು ರಮೇಶ್ ಸರ್ ಮದುವೆ ಆಯಿತು. ಈಗ ಅಮ್ಮ ನಮ್ಮ ಮನೆಯಲ್ಲೇ ಇದ್ದಾಳೆ. ನನ್ನನ್ನು ಮತ್ತು ಸಾರನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ರಮೇಶ್ ಸರ್ ಅವರ ಅಪ್ಪ ಅಮ್ಮನೂ ಕೂಡ ನಮ್ಮ ಮನೆಯಲ್ಲಿ ಇದ್ದಾರೆ. ಈಗ ನಮ್ಮ ಮನೆ ತುಂಬಿದ ಮನೆಯಂತೆ ಜೇನುಗೂಡಿನಂತೆ ಇದೆ. ತುಂಬ ದಿನದಿಂದ ನನಗೆ ಮತ್ತು ನನ್ನ ಅಮ್ಮನಿಗೆ ಯಾರೂ ಇರಲಿಲ್ಲ. ನಮ್ಮನ್ನು ಪ್ರೀತಿ ಮಾಡುವವರು ಈಗ ಎಲ್ಲರೂ ನನ್ನನ್ನು ಪ್ರೀತಿ ಮಾಡುತ್ತಾರೆ. ರಮೇಶ್ ಸರ್ ನನ್ನನ್ನು ದೇವತೆಯಂತೆ ನೋಡಿಕೊಳ್ಳುತ್ತಾರೆ. ಇಷ್ಟು ಸುಂದರವಾದ ಬದುಕು ನನಗೆ ಸಿಗುತ್ತದೆ ಅಂತ ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ. ಸಿಕ್ಕ ಈ ಅದ್ಭುತವಾದ ಬದುಕನ್ನು ಕೊಟ್ಟ ಆ ಭಗವಂತನಿಗೆ ವಂದನೆಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.